ಪರಿವಾರವನ್ನು ಕಪಿ ಪರಿವಾರವನ್ನು ಸೇರಿಸಿಕೊಂಡು ಅಯೋಧ್ಯೆಯ ಕಡೆಗೆ ಬಂದಿದ್ದಾನೆ. ಇವತ್ತು ನಾವು ಇದು ನೋಡ್ಬೇಕಲ್ವಾ, ಮರ್ತೋಯ್ತು. ದೇವಿಯನ್ನ ದೇವತೆಗಳೆಲ್ಲ ಸ್ತುತಿಸಿದ ಬಳಿಕ ದೇವಿಯು ಕೂಡ ತನ್ನ ವಿಶೇಷ ಗುಣಗಳ ಬಗ್ಗೆ ಹೇಳ್ತಾಳೆ. ದೈತ್ಯರೆಲ್ಲ ನನ್ನ ಕೈಯಲ್ಲಿ ಸಾಯ್ತಾರೆ, ನಿಶುಂಭ ಮೊದಲಾದವರನ್ನೆಲ್ಲ ನಾನೇ ಕೊಂದಿದ್ದೇನೆ, ನೀವು ಅದರ ಬಗ್ಗೆ ಚಿಂತಿಸಬೇಕಾದ ಅಗತ್ಯ ಇಲ್ಲ ಅಂತೆಲ್ಲ ಹೇಳಿ ಧೈರ್ಯ ತುಂಬುತ್ತಾಳೆ. ಭಗವಂತನ ಅಧೀನಳಾಗಿರುವಂಥವಳಾದ್ರೂ ಕೂಡ ದೇವಿ ಮತ್ತೆ ಮತ್ತೆ ದೇವರ ಆದೇಶದಂತೆ ಇಳಿದು ಬರ್ತಾಳೆ. ಶುಂಭ ನಿಶುಂಭನಂತಹ ಇನ್ನೂ ಅನೇಕ ದೈತ್ಯರನ್ನ ನಾಶ ಮಾಡ್ತಾಳೆ. ಇವರೆಲ್ಲ ಸತ್ತು ಹೋದ್ರು ಅಂದ್ರೆ ಶರೀರ ಕಳ್ಕೊಂಡ್ರಷ್ಟೇ, ಆದ್ರೆ ಇನ್ನೊಂದು ರೂಪದಿಂದ ಪಾತಾಳದಲ್ಲಿ ಅವರು ಯಾವಾಗ್ಲೂ ಅಡಗಿ ಕೂತಿರ್ತಾರೆ. ಈ ಜಗತ್ತನ್ನ ಒಳ್ಳೆ ರೀತಿಯಿಂದ ತಿಳಿಯುವುದಕ್ಕೆ ಸಹಾಯ ಮಾಡುವವಳು ಅವಳೆ, ವಿಶ್ವವನ್ನ ಕಾಲಕ್ಕೆ ತಕ್ಕಂತೆ ಹೆತ್ತು ಕೊಡುವವಳು ಅವಳೆ, ಭಗವಂತನ ವಿಶೇಷ ಜ್ಞಾನವನ್ನ ನೀಡುವವಳು ಅವಳೆ. ಸಾ ಯಾಚಿತಾ ಚ ವಿಜ್ಞಾನಂ ತುಷ್ಟಾ ವೃದ್ಧಿಂ ಪ್ರಯಚ್ಛತಿ. ವಿಜ್ಞಾನ ಅಂತಂದ್ರೆ ಪಕ್ಷಿ ಪರಮಾತ್ಮನೋ, ಪರಮಾತ್ಮನ ವಿಶೇಷ ಜ್ಞಾನವನ್ನ ಕೊಡುವವಳು ಅವಳು. ಜ್ಞಾನದ ಅಭಿವೃದ್ಧಿಯನ್ನ ಅವಳು ಒದಗಿಸ್ತಾಳೆ. ಹಾಗಾಗಿ ವ್ಯಾಪ್ತಂ ತ್ವಯಿ ತತ್ಸಕಲಂ ಬ್ರಹ್ಮಾಂಡಂ ಮನುಜೇಶ್ವರ ಮಹಾದೇವ್ಯ ಮಹಾಕಾಳಿ ಮಹಾಮಾರಿ ಸ್ವರೂಪಯ. ಓ ಪ್ರಜೆಗಳ ಅರಸನಾದಂತಹ ರಾಜನೇ, ಮಹಾಕಾಳಿ ಮಹಾಮಾರಿ ಸ್ವರೂಪಳಾದ ಮಹಾದೇವಿ ಇಡೀ ಬ್ರಹ್ಮಾಂಡವನ್ನ ಆವರಿಸಿ ನಿಂತಿದ್ದಾಳೆ. ಅವಳೇ ಮಹಾಮಾರಿಯಾಗಿ ಸೃಷ್ಟಿಯ ಕಾಲದಲ್ಲಿ ಹುಟ್ಟದೇ ಇದ್ರೂ ಕೂಡ ಅಜಾಂತ ಕರೆಸಿಕೊಳ್ಳುವವಳು ದೇವರ ಕಾರ್ಯಕ್ಕಾಗಿ ಆವಿರ್ಭವಿಸ್ತಾಳೆ, ಸ್ಥಿತಿ ಕಾಲದಲ್ಲಿ ನಡೆಸಿಕೊಳ್ತಾಳೆ, ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನೊಳಗೆ ಉಳಿಸಿಕೊಳ್ತಾಳೆ. ಭವಕಾಲೇ ನೃಣಾಂ ಸೈವ ಲಕ್ಷ್ಮೀ ವೃದ್ಧಿ ಪ್ರದಾ ಗೃಹೇ ಸೈವಾಭಾವೇ ತಥಾ ಲಕ್ಷ್ಮೀ ವಿನಾಶಾಯೋಪಜಾಯತೆ. ಭವಕಾಲೇ ನೃಣಾಂ ಸೈವ, ಪುಣ್ಯದ ಬಲದಿಂದ ಭಗವಂತನಲ್ಲಿ ಭಕ್ತಿ ಜ್ಞಾನಗಳು ಇರುವಾಗ ಆ ಮನೆಯಲ್ಲಿ ಅವಳು ಲಕ್ಷ್ಮಿಯಾಗಿ ಕಾಣಿಸಿಕೊಳ್ತಾಳೆ. ಎಂಥ ಲಕ್ಷ್ಮಿ ಅಂದ್ರೆ ಸಮೃದ್ಧವಾದ ವೃದ್ಧಿಪ್ರದಳಾದ ಲಕ್ಷ್ಮಿ. ಅಂದ್ರೆ ಸಂಪತ್ತಿರುತ್ತೆ, ಆದ್ರೆ ಎಂದೂ ಮನೆಯಲ್ಲಿ ಅನಾಹುತಗಳು ಇರುವುದಿಲ್ಲ. ಸಂಪತ್ತಿರುತ್ತೆ, ದುರ್ವ್ಯವಹಾರಗಳು ಇರುವುದಿಲ್ಲ. ಸಂಪತ್ತಿರುತ್ತೆ, ಕೆಟ್ಟ ಚಟಗಳು ಕಾಡುವುದಿಲ್ಲ. ಸಂಪತ್ತಿರುತ್ತೆ, ಅದರ ಅಹಂಕಾರ ಇರುವುದಿಲ್ಲ. ಸಂಪತ್ತಿರುತ್ತೆ, ಆದ್ರೆ ಎಂದೂ ಕೂಡ ಅದರ ಮದದಿಂದ ಯಾರನ್ನು ಕೂಡ ತುಚ್ಛೀಕಾರ ಮಾಡುವಂತಹ, ದುರ್ವ್ಯವಹಾರ ಮಾಡುವಂತಹ ಅವ್ಯವಸ್ಥೆ ಬರಲ್ಲ. ಯಾಕೆಂದ್ರೆ ಭಗವಂತನ ಜೊತೆಗೆ ಆಕೆಯನ್ನು ಚಿಂತಿಸಿರ್ತಾನೆ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಒಂದು ವೇಳೆ ಆ ವ್ಯಕ್ತಿ ಪರಮಾತ್ಮನ ತಿಳುವಳಿಕೆಯನ್ನ ಪಡೆಯದೆ ಕಲಿಯ ಪ್ರಭಾವಕ್ಕೆ ಒಳಗಾದ ಅಂತಂದಾಗ ಇದೇ ಲಕ್ಷ್ಮಿ ಸಂಪದ್ಭರಿತಳಾಗಿರ್ತಾಳೆ, ಆದ್ರೆ ಹಿಂದೆ ಹೇಳಿದ ಎಲ್ಲಾ ಅವ್ಯವಸ್ಥೆಗಳು ಕಾಡ್ತಾವೆ. ಕಲಿಪತ್ನಿಯಾಗಿ ಇದೇ ಅಲಕ್ಷ್ಮಿಯೊಳಗೆ ಅಲಕ್ಷ್ಮಿಯಾಗಿ ನಿಂತುಕೊಂಡು ಲಕ್ಷ್ಮಿಯೇ ಸರ್ವನಾಶಕ್ಕೆ ಕಾರಣಳಾಗ್ತಾಳೆ. ಅಂದ್ರೆ ಲಕ್ಷ್ಮಿ ಸರ್ವವ್ಯಾಪಿನಿ ಅಂತಂದಾಗ ಲಕ್ಷ್ಮಿಯಲ್ಲೂ ಇರಬೇಕಲ್ವಾ. ಕಲಿಯಲ್ಲೂ ಕೂಡ ಭಗವಂತನೇ ಇದ್ದು ಅವನ ಕಲಿಕರ್ಮವನ್ನ ಮಾಡಿಸುವುದು, ಅವನು ಒಬ್ಬ ಜೀವ. ಹಾಗೆ ಅಲಕ್ಷ್ಮಿಯಲ್ಲಿಯೂ ಕೂಡ ಭಗವಂತನ ಆಜ್ಞೆಯಂತೆ ಅವಳು ನಿಂತು ಅಲಕ್ಷ್ಮಿಯ ಕಾರ್ಯವನ್ನ ಲಕ್ಷ್ಮಿಯೇ ನಡೆಸ್ತಾಳೆ. ಅದು ಸಂಪತ್ತಾಗಿ ಕಾಡ್ತಿರುತ್ತೆ, ಆದ್ರೆ ಹೊರಗಿನಿಂದ ಗೊತ್ತಾಗಲ್ಲ. ನಮ್ಗೆ ಬೈಫರ್ಕೇಟ್ ಮಾಡ್ಲಿಕ್ಕೆ ಬರುದಿಲ್ಲ, ಯಾವ ಸಂಪತ್ತು ಸಮೃದ್ಧಿಕರ, ಯಾವ ಸಂಪತ್ತು ಅನರ್ಥಕರ ಅಂತ ನಮಗೆ ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ. ಆದ್ರೆ ಭಗವತ್ ಪ್ರಜ್ಞೆಯಿಂದ ಕೂಡಿದಂತಹ ವ್ಯಕ್ತಿಗೆ ಬರುವ ಲಕ್ಷ್ಮಿ ಅವಳು ಹಿತವನ್ನುಂಟು ಮಾಡ್ತಾಳೆ. ಭಗವತ್ ಪ್ರಜ್ಞೆ ಇಲ್ಲದೆ
ಹಾಗೆ ಬಂದ ಲಕ್ಷ್ಮಿ ಅದು ಅನರ್ಥಕಾರಿಯಾಗಿರುತ್ತೆ. ಸ್ತುತಾ ಸಂಪೂಜಿತಾ ಪುಷ್ಪೈ ಗಂಧದೂತ ಧೂಪಾದಿಭಿ ಸದಾ ದದಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ ಗತಿಂ ಶುಭಾಂ. ಅವಳನ್ನ ಸ್ತೋತ್ರ ಮಾಡಿದ್ರೆ ಮತ್ತು ಪುಷ್ಪ, ಗಂಧ, ಧೂಪ, ದೀಪಗಳಿಂದ ಚೆನ್ನಾಗಿ ಆರಾಧಿಸಿದ್ರೆ ಎಲ್ಲ ಬಗೆಯ ಸಂಪತ್ತನ್ನ ಕೊಡ್ತಾಳೆ. ಮನೆ ಶಾಂತಿಯಿಂದ ಇರುತ್ತೆ. ಬಂಧುಗಳ ದೊಡ್ಡ ಗುಂಪೆ ಸಕುಟುಂಬರಾಗಿ ಮನುಷ್ಯ ಬದುಕ್ತಾನೆ. ಒಳ್ಳೆಯ ದೊಡ್ಡ ಪರಿವಾರದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟುಕೊಂಡು ಬದುಕುವಂತಹ ವೈಮನಸ್ಯವಿಲ್ಲದ ಬದುಕು, ಧರ್ಮದ ಜಾಗೃತಿ ಉಂಟಾಗುವಂತೆ, ಭಗವಂತನಲ್ಲಿ ಇನ್ನಷ್ಟು ಪ್ರಜ್ಞೆಯನ್ನು ಪಡೆಯುವಂತೆ, ಕೊನೆಗೆ ಮೋಕ್ಷಕ್ಕೆ ಹೋಗುವಂತೆ ಆಕೆ ಅನುಗ್ರಹಿಸ್ತಾಳೆ. ಇದು ಈ ಸ್ತುತಿಯ ಫಲಶ್ರುತಿಯಾಗಿರುತ್ತೆ. ಇಲ್ಲಿಂದ ಮುಂದೆ ಇಲ್ಲಿಗೆ 12ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮುಂದೆ 13ನೇ ಅಧ್ಯಾಯ ಅನ್ನೋದು ಸುರಥ ಮತ್ತು ವೈಶ್ಯರಿಗೆ ವರವನ್ನ ನೀಡುವಂತಹ ಪ್ರಸಂಗ. ಏತತ್ತೇ ಕತ್ತಂ ಭೂಪ, ಋಷಿ ಹೇಳ್ತಾನೆ, ದೇವಿ ಮಾಹಾತ್ಮ್ಯಮುತ್ತಮಂ ಏವಂ ಪ್ರಭಾವಾಸಾ ದೇವಿ ಏದಂ ಧಾರ್ಯತೆ ಜಗತ್. ನಾನ್ ನಿನಗೆ ಈ ದೇವಿ ಮಾಹಾತ್ಮ್ಯವನ್ನೇನು ಬಿಡಿಸಿ ಹೇಳಿದ್ದೇನೆ. ಆ ದೇವಿ ಸಾಮಾನ್ಯಳಲ್ಲ, ಇಡೀ ಜಗತ್ತನ್ನೇ ಧಾರಣೆ ಮಾಡಿದವಳು. ವಿದ್ಯಾ ತಥೈವ ಕ್ರಿಯತೆ ಭಗವದ್ ವಿಷ್ಣು ಮಾಯೆಯ ತಯಾ ತ್ವಮೇಶ ವೈಶ್ಯಶ್ಚ ತಥೈವಾನ್ಯೇ ವಿವೇಕಿನಃ. ನಾರಾಯಣನ ಅಧೀನಳಾಗಿರುವ ಮಾಯಾದೇವಿ ತತ್ವಜ್ಞಾನವನ್ನ ಕೊಡ್ತಾಳೆ. ನೀನು ಅವಳಿಂದಲೇನೆ ಮತ್ತು ಈ ರಾಜ ಮತ್ತು ನಿನ್ನ ಜೊತೆಗಿರುವ ಈ ವೈಶ್ಯ ಇಬ್ರು ಕೂಡ ನಿಮ್ಮ ಸಂಸಾರದ ವಿಷಯದಲ್ಲಿ ವ್ಯಾಮೋಹಕ್ಕೊಳಗಾದ್ರಿ ಮೊದಲು. ಈಗ ಇಬ್ರು ಮೋಹಕ್ಕೊಳಗಾಗಿ ತಾನೇ ಇಲ್ಲಿಗೆ ಬಂದದ್ದು. ನಿಮ್ಮ ಹಾಗೆ ಉಳಿದ ಅಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾ ಇರ್ತಾರೆ. ಇನ್ನೂ ಒಳಗಾಗುವವರಿದ್ದಾರೆ. ಹಿಂದಿನವರೆಲ್ಲ ಹೀಗೆ ಒಳಗಾಗಿದ್ರು. ಮಹಾರಾಜ, ನೀನು ಆ ನಾರಾಯಣನೊಂದಿಗೆ ಕೂಡಿದ ಪರಮೇಶ್ವರಿಯನ್ನೇ ಶರಣು ಹೊಂದು ಅವಳನ್ನೇ ನೀನು ಸರಿಯಾಗಿ ಪೂಜಿಸಿದ್ರೆ ಬದುಕಿನುದ್ದಕ್ಕೂ ಅವಳು ಸುಖ ಭೋಗಗಳನ್ನು ಕೊಡ್ತಾಳೆ. ಮರಣಾನಂತರದಲ್ಲೂ ಸ್ವರ್ಗ ಮೋಕ್ಷಗಳನ್ನು ನೀಡುತ್ತಾಳೆ. ಹೀಗೆ ಮೋಹ್ಯಂತೆ ಮೋಹಿತಾಶ್ಚೈವ ಮೋಹಮೇಷ್ಯಂತಿ ಚಾಪರೇ ತಾಮುಪೇಹಿ ಮಹಾರಾಜ ಶರಣಂ ಪರಮೇಶ್ವರೀಂ ಆರಾಧಿತಾ ಸೈವ ನೃಣಾಂ ಭೋಗ ಸ್ವರ್ಗ ಅಪವರ್ಗದ. ಭೋಗಗಳನ್ನು, ಸ್ವರ್ಗವನ್ನು, ಅಪವರ್ಗವನ್ನು ಎಲ್ಲವನ್ನು ಕೊಡ್ತಾಳೆ. ಮಾರ್ಕಂಡೇಯ ಉವಾಚ ಇತಿ ತಸ್ಯ ವಚಃ ಶ್ರುತ್ವಾ ಸುರತಃ ಸನರಾಧಿಪ ಪ್ರಣಿಪತ್ಯ ಮಹಾಭಾಗಂ ತಮೃಷಿಂ ಸಂಶಿತ ವ್ರತಂ. ಮಾರ್ಕಂಡೇಯರು ಹೇಳ್ತಾರೆ, ಆ ಸುರಥ ಅನ್ನುವ ನರಾಧಿಪ ರಾಜ ಆ ಸುಮೇಧಸ್ ಅನ್ನುವ ಋಷಿಯನ್ನ ಪ್ರಣಿಪತ್ಯ, ಆ ಋಷಿಯನ್ನ ನಮಸ್ಕರಿಸಿ, ಸಂಶಿತ ವ್ರತಂ, ಎಂಥ ನಿಷ್ಠ ಅಂದ್ರೆ ಎಂದೂ ಕೂಡ ತನ್ನ ಕರ್ತವ್ಯದಿಂದ ಚ್ಯುತನಾದವನಲ್ಲ. ಎಲ್ಲಾ ವ್ರತಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದವ. ಅವನ ಕಾಲಿಗೆ ಎರಗುತ್ತಾನೆ. ನಿರ್ವಿಣ್ಣೋತಿ ಮಮತ್ವೇನ ರಾಜ್ಯಾಪಹರಣೇನ ಚ ಜಗಾಮಥದ್ಯಸ್ತಪಸೆ ಸಚ ವೈಶ್ಯೋ ಮಹಾಮುನೆ. ಅತಿಯಾದ ನನ್ನದು 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 ಅನ್ನುವ ಆಸೆಯಿಂದ ವ್ಯಥಿತನಾಗಿ ಹೋಗಿದ್ದ, ಕಷ್ಟಪಡ್ತಾ ಇದ್ದ. ರಾಜ್ಯದ ಕಸೀವಿಕೆಯಿಂದ, ಅತಿಯಾದ ವ್ಯಾಮೋಹದಿಂದ ನನಗೆ ಬಿಡುಗಡೆ ಬೇಕು ಅಂತ ಯೋಚನೆ ಮಾಡಿ ಆ ರಾಜ ಮತ್ತು ವೈಶ್ಯ ಇಬ್ರು ಕೂಡ ತಪಸ್ಸಿಗೆ ಹೋದ್ರು. ರಾಜನು ತಪಸ್ಸಿಗೆ ಹೋದ, ಈ ವೈಶ್ಯನು ಕೂಡ, ವ್ಯಾಪಾರಿಯು ಕೂಡ ತಪಸ್ಸಿಗೆ ಹೋದ. ಸಂದರ್ಶನಾರ್ಥಮಂಬಾಯಾ ನದಿ ಪುಲಿನಮಾಸ್ಥಿತಃ ಸಚ ವೈಶ್ಯೋ ತಪಸ್ತೇಪೆ ದೇವಿ ಸೂಕ್ತಂಚ ಪರಂ ಜಪನ್. ವೈಶ್ಯ ಆ ಅಂಬಿಕೆಯನ್ನ ಕಾಣಬೇಕು ಅಂತ ಶ್ರೇಷ್ಠವಾದ ಬಯಕೆಯಿಂದ ರಾತ್ರಿ ಸೂಕ್ತ, ಅಂಬ್ರಿಣಿ ಸೂಕ್ತ, ದೇವಿ ಸೂಕ್ತಗಳನ್ನ ಪ್ರತಿಪಾದಿಸುವಂತಹ ಸೂಕ್ತವನ್ನ, ಅಂದ್ರೆ ರಾತ್ರಿ ಏನೋ ಒಂದು ಹೆಸರಿದೆ, ಇದರಲ್ಲೂ ಬರುತ್ತೆ ಹಿಂದೆ, ಅಥವಾ ಇಲ್ಲಿ ಹೇಳಿದ ಸ್ತೋತ್ರವೇ ಆದ್ರೂ ಸರಿ, ಅದನ್ನ ನಿರಂತರ ಮನಃಪೂರ್ವಕವಾಗಿ ಜಪಿಸ್ತಾ ಪಾರಾಯಣ ಮಾಡಿದ, ಅನುಷ್ಠಾನ ಮಾಡಿದ. ನಿರಂತರವಾಗಿ ಆಕೆಯ ಮಾಹಾತ್ಮ್ಯವನ್ನ ಚಿಂತಿಸಿದ. ಅವನು ಮಾತ್ರ ಅಲ್ಲ, ಆ ರಾಜನು ಕೂಡ ಹಾಗೆ. ಸಚ ವೈಶ್ಯ ತೌ ತಸ್ಮಿನ್ ಪುಲಿನೇ ದೇವ್ಯಾಃ ಕೃತ್ವಾ ಮೂರ್ತಿಂ ಮಹೀಮಯೀಂ ಅರ್ಹಣಾಂ ಚಕ್ರತುಸ್ತಸ್ಯಾಃ ಪುಷ್ಪಧೂಪಾಗ್ನಿ ತರ್ಪಣೈಃ. ಅಲ್ಲೇ ಒಂದು ಮಣ್ಣಿನ ಪ್ರತಿಮೆಯನ್ನು ಮಾಡಿ ನದಿ ತೀರದಲ್ಲೇ ಇಟ್ಟು ಆ ಪ್ರತಿಮೆಯಲ್ಲಿ ಸನ್ನಿಹಿತಳಾದ ದೇವಿಗೆ
ಪುಷ್ಪ, ಧೂಪ, ದೀಪ, ನೈವೇದ್ಯ, ತರ್ಪಣಾದಿಗಳನ್ನ ಕೊಡ್ತಾ ಇದ್ರು. ನಿರಾಹಾರೋ ಯತಾತ್ಮಾನೋ ತನ್ಮನಸ್ಕೌ ಸಮಾಹಿತೌ ದದತುಸ್ತೆ ಬಲಿಂ ಚೈವ ನಿಜಗಾತ್ರಾಸೃಕ್ ಉಕ್ಷಿತಂ. ಆಹಾರವನ್ನ ಸ್ವೀಕರಿಸ್ತಾ ಇರ್ಲಿಲ್ಲ, ಇಂದ್ರಿಯಗಳನ್ನ ನಿಗ್ರಹಿಸಿದ್ರು, ಮನಸ್ಸನ್ನ ಹತೋಟಿಯಲ್ಲಿಟ್ಟಿದ್ರು, ದೇವಿಯನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಪ್ರತಿಯೊಂದು ವಸ್ತು ಸಿಕ್ಕಿದ್ರು ಅದು ಮೊದಲು ಭಗವಂತನಿಗೆ ಸಂಬಂಧಿಸಿದ್ದು, ದೇವಿಗೆ ಸಂಬಂಧಿಸಿದ್ದು ಅಂತ ಆಹಾರವನ್ನ ದೇವರ ಮುಂದಿಟ್ಟು ನಿಜಗಾತ್ರ ಅಸೃಗುಕ್ಷಿತಂ ಅಂದ್ರೆ ಇಲ್ಲೊಂದು ಸ್ವಲ್ಪ ತೀವ್ರವಾದ ಉಪಾಸನೆಯನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಇಲ್ಲಿಯ ಶ್ಲೋಕವನ್ನು ಯಥಾವತ್ತಾಗಿ ಗಮನಿಸಿದ್ರೆ ನಮ್ಗೊಂದು ವಿಷಯ ಅರ್ಥ ಆಗುದೇನು ಅಂತಂದ್ರೆ, ತಮ್ಮ ರಕ್ತ ಸೇಚನೆಯಿಂದ ಅವರು ಅಭಿಷೇಕ ಮಾಡಿದ್ರು ಅಂತ ಅಲ್ಲಿ ಮಾತಿದೆ. ಅಂದ್ರೆ ಹೀಗೆ ಮಾಡುವುದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಇದೇನು ಅಂದ್ರೆ ಲಕ್ಷ್ಮಿಯ ದುರ್ಗಾ ರೂಪದ ಬಗ್ಗೆ ಮಾತಾಡ್ತಾ ಇರುವುದು. ಸಾತ್ವಿಕ, ರಾಜಸ, ತಾಮಸ ಅಂತ 3 ರೂಪದಿಂದ ಪ್ರಕಟಗೊಳ್ಳುತ್ತೆ. ಇದರಲ್ಲಿ ಸಾತ್ವಿಕ ರೂಪ ಅಂದ್ರೆ ಚಂಡಿಕಾ, ಬ್ರಹ್ಮಾಣಿ ಅನ್ನೋದು ರಾಜಸ ರೂಪ, ಹಾಗೆ ಮಾರಿ, ಶುಭದೂತಿ ಅನ್ನೋದೆಲ್ಲ ತಾಮಸ ರೂಪ. ಈ ಶುಂಭ ನಿಶುಂಭರ ಜೊತೆಗೆ ಯುದ್ಧ ಮಾಡಿ ಅವಳು ಬಂದದ್ದಾದ್ರಿಂದ, ರಕ್ತಬೀಜ ವಧೆಯನ್ನ ಮಾಡಿ ಬಂದದ್ದಾದ್ರಿಂದ ಈ ಆನೆ, ಕುದುರೆ ಇತ್ಯಾದಿಗಳನ್ನು ಕಬಳಿಸಿದ್ದು ಈ ಕಾಳಿ ಮತ್ತು ಶಿವದೂತಿ ರೂಪದಿಂದಲೇನೆ. ಹಾಗಾಗಿ ತಾಮಸ ಉಪಾಸನೆ ಮಾಡುವಂಥವರು ಆ ರೀತಿಯಾಗಿ ಆ ಶರೀರದ ನೆತ್ತರನ್ನ ಹರಿಸುವಂತಹದ್ದೆಲ್ಲ ಹೇಳ್ತಾರೆ. ಆದ್ರೆ ಭಾಗವತ, ಹರಿವಂಶ, ವಿಷ್ಣು ಪುರಾಣ, ಪದ್ಮಪುರಾಣಗಳೆಲ್ಲ ನೋಡುವಾಗ ಈ ದೇವಿ ಆರಾಧನೆಯ ಕ್ರಮದಲ್ಲಿ ಸಾತ್ವಿಕರಾದವರು ಅದಕ್ಕೆ ನಮ್ಮಲ್ಲಿ ಕುರು ನೀರು ಅಂತಾರೆ, ಅಥವಾ ಏನೋ ಹೆಸರಿದೆಯಲ್ಲ, ಕೆಂಪು ನೀರು, ಓಕುಳಿ ನೀರನ್ನ ತರ್ಪಣಕ್ಕಾಗಿ ಬಳಸುವುದನ್ನು ನಾವು ನೋಡುತ್ತೇವೆ. ಆದ್ರೆ ಅದು ತಾಮಸ ಪೂಜೆಯ ಹಿನ್ನೆಲೆಯಲ್ಲಿ ಅದನ್ನ ನೆತ್ತರನ್ನ ಬಳಸುವಂತದ್ದು. ಮತ್ತೆ ಕೆಲವೊಮ್ಮೆ ದೇವರ ಮುಂದೆ ಭಕ್ತಿಯನ್ನ ಪ್ರದರ್ಶನ ಮಾಡುವುದಕ್ಕೋಸ್ಕರ ಆಕ್ರೋಶಕ್ಕೊಳಗಾಗಿ, ಅತ್ಯಂತ ಏನಂತಾರೆ ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ಆದ್ರೆ ಯಾವತ್ತೂ ಕೂಡ ಹಿತಕಾರಿ ಅಲ್ಲ. ಮಾಡೋರು ಮಾಡ್ತಾರೆ, ಶಾಸ್ತ್ರ ಅವರಿಗೂ ಬೇಕಾದ ವಿಷಯವನ್ನು ಹೇಳ್ಬೇಕಲ್ವಾ. ಹಸಿರ್ಕಂತಂದ್ರೆ ರಕ್ತನೂ ಆಗುತ್ತೆ, ಹಸಿರ್ಕಂದ್ರೆ ಓಕುಳಿನೂ ಆಗುತ್ತೆ. ಯಾರಿಗೆ ರಕ್ತ ಕೊಟ್ಟೆ ಅಭ್ಯಾಸ ಇದೆಯೋ ಅವ್ರು ಅದನ್ನ ಅರ್ಥ ಮಾಡ್ಕೋತಾರೆ. ಇದನ್ನ ನೀವು ಹೀಗೆ ಅರ್ಥ ಅಂತ ನಿರ್ಧಾರ ಮಾಡಿ ಹೇಳಲಿಕ್ಕೆ ಬರುದಿಲ್ಲ. ಯಾರಿಗೆ ಯಾವ ಅರ್ಥ ಯೋಗ್ಯವೋ, ಒಂದೇ ಶಬ್ದಕ್ಕೆ ಹಲವು ಅರ್ಥಗಳಲ್ಲಿ ಈ ಶ್ಲೋಕ ತೆರ್ಕೊಳ್ಳುತ್ತೆ. ಅವರ ಅನುಸಂಧಾನದಲ್ಲಿ ದೇವರಿಗೆ ನೆತ್ತರ ಕೊಟ್ರೇನೆ ತೃಪ್ತಿ ಅಂತ ಅನಿಸುವ ಹಾಗೆ ಅವ್ರಿಗೆ ತೋರಿದ್ರೆ ಅವ್ರಿಗೆ ಅದೇ ಅರ್ಥ. ಇಲ್ಲ, ಯಾಕೋ ಈ ಅರ್ಥ ಸರಿ ಹೋಗಲ್ಲ ಅಂತ ಅನಿಸಿದವನಿಗೆ, ಯಾಕಂದ್ರೆ 3 ತರ ಅನಿಸುವ ಜನ ಇದ್ದೇ ಇದ್ದಾರೆ. ಹಾಗಾಗಿ ನಮ್ಮ ಯಂತ್ರಗಳ ಮೂಲಕ ನಾವು ಏನೇ ಅನುವಾದ ಮಾಡಿದ್ರು ಒಂದ್ ಅರ್ಥ ಹೇಳುತ್ತೆ, ಆದ್ರೆ 2 ಅರ್ಥ ಮಿಸ್ ಆಗುತ್ತೆ. 2-3 ಅರ್ಥಗಳಲ್ಲಿ ಅದು ತೆರ್ಕೊಳ್ಳುತ್ತೆ, ಒಂದ್ ಅರ್ಥ ಆಗೋದು ಬೇಕಾಗಿಲ್ಲ. ಅದಕ್ಕೆ ಅದು ನಿರಂತರ 10 ಅರ್ಥಗಳನ್ನ ಹೇಳುವುದು, 3 ಅರ್ಥಗಳನ್ನ ಹೇಳುವುದು, 100 ಅರ್ಥಗಳನ್ನ ಹೇಳುವುದು ಅಂತ ಕೆಲವುದಕ್ಕೆ ವಿಧಿ ಇದ್ದಾಗ ಆ 3 ಅರ್ಥಗಳನ್ನ ಅದು ಹೇಳುವುದು. ಯಾಕಂದ್ರೆ ಸಾತ್ವಿಕ, ರಾಜಸ, ತಾಮಸ 3 ರೂಪಗಳ ಅಭಿಪ್ರಾಯವನ್ನೇ ಇಲ್ಲಿ ಇಟ್ಟುಕೊಂಡು ನಮಸ್ತಸ್ಸೇ 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 ಅಂತ ಹೇಳಿದ್ದಾದ್ರಿಂದ ಅವರವರಿಗೆ ಬೇಕಾದ ಅರ್ಥವನ್ನ ಅವರು ಮಾಡ್ತಾರೆ. ಏವಂ ಸಮಾರಾಧಯತಃ ತ್ರಿಭಿರ್ವರ್ಷೈರ್ಯತಾತ್ಮನೋ ಪರಿತುಷ್ಟ ಜಗದ್ಧಾತ್ರಿ ಪ್ರತ್ಯಕ್ಷಂ ಪ್ರಾಹ ಚಂಡಿಕಾ. ಇಬ್ರು ಕೂಡ ಜೋರಾಗಿ ಆರಾಧನೆ ಮಾಡಿದ್ದಾರೆ 3 ವರ್ಷಗಳ ಕಾಲ. ಯತಾತ್ಮನು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ಅವಳನ್ನು ಅನನ್ಯವಾಗಿ ಪ್ರಾರ್ಥಿಸಿದ್ದಾರೆ. ಪರಿತುಷ್ಟ, ಅವಳು ಅದಕ್ಕೆ ಸಂತೋಷ ಪಟ್ಟಿದ್ದಾಳೆ. ಜಗದ್ಧಾತ್ರಿ ಪ್ರತ್ಯಕ್ಷಕ್ಕೆ ಬಂದ್ಲು. ದೇವಿವಾಚ ಯತ್ ಪ್ರಾರ್ಥ್ಯತೆ ತ್ವಯಾ ಭೂಪತ್ವಯಾ ಚ ಕುಲನಂದನ ಮತ್ತಸ್ತತ್ ಪ್ರಾಪ್ಯತಾಂ ಸರ್ವಂ ಪರಿತುಷ್ಟಾ ದದಾಮಿತೆ. ನೀನು ಅಂದ್ರೆ ರಾಜನನ್ನ ಕುರಿತು ಮತ್ತು ವೈಶ್ಯನನ್ನ ಕುರಿತು ಹೇಳ್ತಾಳೆ, ಎಲೈ ಭೂಪನೆ, ಎಲೈ ಕುಲನಂದನನೆ, ಮತ್ತಃ ತತ್ ಪ್ರಾಪ್ಯತಾಂ, ನನ್ನಿಂದ ನೀವು ಪಡಿತೀರಿ, ಏನ್ ಬೇಕೋ ಕೇಳಿ. ಪರಿತುಷ್ಟಾ ದದಾಮಿತೆ, ಸಂತೋಷದಿಂದ ಕೊಡ್ತೀನಿ. ಯಾವುದನ್ನು ನಾನು ಅಯ್ಯೋ ಇವರೊಬ್ರು ನನ್ನನ್ನು ಒಂದು ರಗಳೆ ಮಾಡ್ತಾರಲ್ವಾ ಅನ್ನೋ ಉದ್ದೇಶದಿಂದ ನಾನು ಕೊಡಲ್ಲ, ಇಷ್ಟಪಟ್ಟೆ ಕೊಡ್ತೇನೆ. ಮಾರ್ಕಂಡೇಯ ಉವಾಚ ತಥೋ ವವ್ರೇ ನೃಪೋ ರಾಜ್ಯಂ ಭ್ರಂಶನ್ಯಜನ್ಮನಿ ಅತ್ರೈವ ಚ ನಿಜಂ ರಾಜ್ಯಂ ಹತಶತ್ರು ಬಲಂ ಬಲಾತ್.
ಸೋಪಿ ವೈಶತ್ತತೋ ಜ್ಞಾನಂ ವೌರೇ ನಿರ್ವಿಣ್ಣ ಮಾನಸ ಮಮೇತ್ಯಹಮಿತಿ ಪ್ರಾಜ್ಞಃ ಸಂಗ ವಿಚ್ಯುತಿಕಾರಕಂ. ರಾಜನು ಮುಂದಿನ ಜನ್ಮಗಳಲ್ಲೂ ರಾಜ್ಯವನ್ನ ನಾನು ಕಳೆದುಕೊಳ್ಳದಂತೆ ನನಗೆ ಶಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ಈ ಜನ್ಮದಲ್ಲೂ ಸ್ವಂತ ಸಾಮರ್ಥ್ಯದಿಂದ ನಾನು ಶತ್ರುಗಳನ್ನು ನಾಶಗೊಳಿಸಿ ನಿಜ ರಾಜ್ಯವನ್ನ ಸ್ಥಾಪಿಸಬೇಕು ಅಂತ ಕೇಳ್ತಾನೆ. ಆದ್ರೆ ಪರಮ ವೈರಾಗ್ಯಶಾಲಿಯಾದಂತಹ ವೈಶ್ಯ ನಾನು ನನ್ನದು ಅಹಂಕಾರವನ್ನ ಬಿಟ್ಟು ಆ ನಂಟಿನ ಗಂಟನ್ನ ತೊಡೆದು ಭಗವಂತನೇ ಎಲ್ಲವೂ ಅನ್ನುವ ಸಂಘ ವಿಚ್ಯುತಿಕಾರಕಂ ಜ್ಞಾನಂ, ಎಲ್ಲಾ ತರದ ಮೋಹಗಳನ್ನ ಸಂಬಂಧಗಳನ್ನ ಬಿಟ್ಟು ಬದುಕುವ ತಾಕತ್ತು ನನಗೆ ನಿನ್ನ ಅನುಗ್ರಹದಿಂದ ಬರಲಿ ಅಂತ ಜ್ಞಾನವನ್ನೇ ಬೇಡ್ತಾನೆ. ದೇವ್ಯುವಾಚ ಸ್ವಲ್ಪೈರಹೋಭಿರ್ ನೃಪತೆ ಸ್ವರಾಜ್ಯಂ ಪ್ರಾಪ್ಸ್ಯತೆ ಭವಾನ್ ಹತ್ವಾರಿಪೂನ್ ಸ್ಖಲಿತಂ ಅಸ್ಖಲಿತಂ ತವ ತತ್ರ ಭವಿಷ್ಯತಿ. ನಮಗೇನನ್ಸುತ್ತೆ ಅಂದ್ರೆ, ಈ ರಾಜ ನೋಡು ಬರೀ ರಾಜ್ಯವನ್ನ ಕೇಳಿದ, ಇವನ್ ನೋಡು ಗ್ರೇಟ್ ಜ್ಞಾನವನ್ನ ಕೇಳಿದ ಅಂತ ನಮಗನ್ಸುತ್ತೆ. ಮೇಲ್ನೋಟಕ್ಕೆ ಅದು ಸತ್ಯ, ಆದ್ರೆ ಒಳನೋಟಕ್ಕೆ ಜ್ಞಾನ ಕೇಳಿದ್ರಿಂದ ಅವನು ಉತ್ತಮ, ಆದ್ರೆ ರಾಜ್ಯವನ್ನ ಕೇಳಿದ್ರಿಂದ ಸುರಥ ಅಧಮ ಅಲ್ಲ. ಯಾಕೆಂದ್ರೆ ಮುಂದಿನ ಮನ್ವಂತರದ ಆಧಿಪತ್ಯ ಅವನದ್ದೇ. ಅವನು ಯಾಕೆ ರಾಜ್ಯವನ್ನ ಕೇಳಿದ ಅಂದ್ರೆ, ಮುಂದೆ ಅಧಿಕಾರವನ್ನು ಚಲಾಯಿಸುವಾಗ ಅದಕ್ಕೆ ಎಲ್ಲಾ ತರದ ಕರ್ತವ್ಯವನ್ನು ನಿರ್ವಹಿಸುವ ತಾಕತ್ತು ಬೇಕು. ಅದಿದ್ರೆ ಮಾತ್ರ ದುಷ್ಟರಿಂದ ನಿಗ್ರಹಿಸಿಕೊಳ್ಳುವ ತಾಕತ್ತು ಬರುತ್ತೆ, ದುಷ್ಟರನ್ನ ನಿಗ್ರಹಿಸುವ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಅವನು ಮುಂದೆಯೂ ಕೂಡ ಮತ್ತೆ ರಾಜನಾಗಿ ಹುಟ್ಟುವಾಗ ಆ ರಾಜ್ಯಭಾರ ನಡೆಸುವುದಕ್ಕೆ ಬೇಕಿರುವ ಶಕ್ತಿ ತನಗೆ ಬೇಕು ಅಂತ ರಾಜನಲ್ಲಿ ಮೃತಶ್ಚ ಭೂಯ ಸಂಪ್ರಾಪ್ಯ ಜನ್ಮ ದೇವಾ ವಿವಸ್ವತ ಸಾವರ್ಣಿಕೋ ಮನುರ್ನಾಮ ಭವಾನ್ ಭುವಿ ಭವಿಷ್ಯತಿ. ದೇವಿ ತಾನೇ ಹೇಳ್ತಾಳೆ ನೋಡಿ, ನೀನು ಈ ಶರೀರವನ್ನ ತ್ಯಾಗ ಮಾಡಿ ಅಂದ್ರೆ ರಾಜನಾಗಿ ನಿನ್ನ ಅಧಿಕಾರವನ್ನು ಎಲ್ಲವನ್ನೂ ಪಡ್ಕೊಳ್ತಿ. ಸ್ವಲ್ಪ ಇರೇವ ಅಹೋಭಿಸ್ತತ್ ನೃಪತೆ ಸ್ವಂ ರಾಜ್ಯಂ ಪ್ರಾಪ್ಸ್ಯತೆ ಭವಾನ್ ಹತ್ವಾ ರಿಪೂನ್ ಅಸ್ಖಲಿತಂ ತವ ತತ್ರ ಭವಿಷ್ಯತಿ. ನೀನು ರಾಜ್ಯವನ್ನ ಪಡೀತಿ, ದೋಷಗಳನ್ನೆಲ್ಲ ಕಳ್ಕೊಳ್ತಿ, ಮೃತನಾಗಿ ಮತ್ತೆ ನೀನು ಮುಂದೆ ದೇವನಾದ ಸೂರ್ಯನಿಗೆ ಮಗನಾಗಿ ಹುಟ್ಟಿ ಸಾವರಣಿ ಅನ್ನುವ ಹೆಸರಿನಿಂದ ಮನುವಾಗಿ ಮುಂದಿನ ಮನ್ವಂತರದ ಆಧಿಪತ್ಯವನ್ನು ನಡೆಸ್ತಿ. ವೈಶವರ್ಯತ್ವಯಾಯಶ್ಚ ವರೋಸ್ಮತ್ತೋಭಿವಾಂಚತಿ ತಂ ಪ್ರಯಚ್ಛಾಮಿ ಸಂಸಿದ್ಧಿ ತವ ಜ್ಞಾನಂ ಭವಿಷ್ಯತಿ. ತಾಯಿ ಹೇಳ್ತಾಳೆ, ವೈಶವರ್ಯನೇ, ನೀನು ಏನನ್ನು ಬಯಸಿದ್ಯೋ ಅಂತಹ ಜ್ಞಾನದ ಅನುಗ್ರಹವನ್ನೇ ನಾನು ಮಾಡುತ್ತೇನೆ, ನೀನು ಯಾವ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಆದ್ರಿಂದಾಗಿ ನೀನು ಖಂಡಿತವಾಗಿಯೂ ಭಗವದ್ ದರ್ಶನವನ್ನು ಪಡೀಲಿಕ್ಕೆ ಬೇಕಾದ ಎಲ್ಲಾ ತತ್ವಜ್ಞಾನವನ್ನು ನೀನು ಹೊಂದುತ್ತಿ, ನಿನಗೆ ಸಂಸಿದ್ಧಿ ಉಂಟಾಗುತ್ತೆ. ಸಹಜವಾಗಿ ನೀನು ಈಗ ಏನ್ ಸ್ಥಿತಿಯಲ್ಲಿ ಇದ್ಯೋ ಅದನ್ನು ಪೂರ್ಣವಾಗಿ ಅನುಭವಿಸಿ ಕಳ್ಕೊಳ್ತಿ ಅಂತ ಹೇಳ್ತಾರೆ. ಅಲ್ಲಿಗೆ ಮಾರ್ಕಂಡೇಯರು ಕಥೆಯನ್ನು ಮುಕ್ತಾಯ ಮಾಡ್ತಾ, ಇತಿ ದತ್ವಾ ತಯೋರ್ದೇವಿ ಯಥಾಭಿಲಷಿತಂ ವರಂ ಬಭೂವಾಂತರ್ಹಿತ ಸದ್ಯೋ ಭಕ್ತ್ಯಾ ತಾಭ್ಯಾಮಭಿಷ್ಟುತ. ಅವರಿಂದ ಸ್ತುತಳಾದ ತಾಯಿ ಕೂಡಲೇ ಅಂತರ್ಹಿತ ಬಭೂವ, ಮರೆಯಾದ್ಲು. ಅವರಿಗೇನೇನು ಬೇಕಿತ್ತೋ ಆ ವರಗಳನ್ನ ಕೊಟ್ಲು. ಆ ವರವನ್ನ ಬಹುಕಾಲದವರೆಗೆ ಅವರು ಅನುಭವಿಸುವುದಕ್ಕೆ ಬೇಕಿರುವ ಶಕ್ತಿಯನ್ನು ಇಟ್ಲು, ಕೊನೆಗೆ ಮರೆಯಾದ್ಲು. ಏವಂ ದೇವ್ಯಾವರಂ ಲದ್ವಾ ಸುರತ ಕ್ಷತ್ರಿಯರ್ಷಭ ಸೂರ್ಯಾಜ್ಜನ್ಮ ಸಮಾಸಾದ್ಯ ಸಾವರ್ಣಿರ್ಭವಿತಾ ಮನುಹು. ಇದೇ ದೇವಿಯ ಅನುಗ್ರಹವನ್ನ ಪಡೆದ ಸುರತ ಅನ್ನುವ ಕ್ಷತ್ರಿಯ ಹಿರಿಯ, ಅವನು ಸೂರ್ಯನಿಂದ ಜನ್ಮವನ್ನ ಪಡೆದು ಮುಂದೆ ಸಾವರಣಿ ಮನುವಾಗಿ ಹುಟ್ಟುತ್ತಾನೆ ಅನ್ನುವಲ್ಲಿಗೆ ದೇವಿ ಮಹಾತ್ಮ್ಯದ 13ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಅಲ್ಲಿಗೆ ನಾವು ಕೂಡ ಈ ಮಹಾತ್ಮ್ಯದ ಚಿಂತನೆಯನ್ನ ಮುಗಿಸಿದ ಹಾಗಾಗುತ್ತೆ. ಮತ್ತೆ ಮುಂದಿನ ಅಂದ್ರೆ ನಾಳೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ ಹೇಳ್ತೇನೆ. ಒಟ್ಟಂತೂ ಈ ದೇವಿಯ ಸ್ತೋತ್ರ ಅತ್ಯಂತ ಅದ್ಭುತವಾದದ್ದು. ನಿತ್ಯ ಅನುಷ್ಠಾನ ಮಾಡೋರಿದ್ದಾರೆ ಇದನ್ನು ಇವತ್ತಿಗೂ ಕೂಡ. ಆದ್ರೆ ಒಂದೇ ಒಂದು ಯೋಚನೆ ಏನಂದ್ರೆ, ಸರಿಯಾದ ಅರ್ಥ ಆಗದೇ ಇದ್ರೆ ಇದರಲ್ಲಿ ತಪ್ಪು ಕಲ್ಪನೆ ಬರುವ ಅವಕಾಶಗಳು ಜಾಸ್ತಿ. ತಪ್ಪೇ ಸರಿ ಅಂತ ಕಾಣುವಷ್ಟು ತಪ್ಪುಗಳಿವೆ, ಅದೇ ವಿಚಿತ್ರ. ಅಂದ್ರೆ ನಾ ಹೇಳ್ತಾ ಇರೋದು ಉಪಾಸನೆ ವಿಷಯದಲ್ಲಿ ಬೇರೆದೇ ಮಾರ್ಗವನ್ನ ಕಾಣಿಸುವಂತಹ ಮಾತುಗಳು ಇಲ್ಲಿ ಕಾಣ್ತಾವೆ. ಅದನ್ನ ನೀವು ತಪ್ಪು ಅಂತ ವೇದವ್ಯಾಸನ ಮೇಲೆ ಆರೋಪ ಮಾಡುವ ಹಾಗಿಲ್ಲ. ನಿಮ್ ತಲೆಯಲ್ಲಿ ಏನ್ ಹೊಡೆಯುತ್ತೋ ಅದಕ್ಕೆ ತಕ್ಕಂತೆ ಅದರ ಅರ್ಥ ಅಲ್ಲಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟವೋ ಆ ಆರಾಧನೆ ಉಪಾಸನೆ ಹತ್ರ ಬರುತ್ತೆ. ಅದಿಲ್ಲದೆ ಇದ್ದಾಗ ಸರಿಯಾದ ತತ್ವಜ್ಞಾನ ಬರ್ಲಿಕ್ಕೂ ಅವಳೇ ಸಹಾಯ ಮಾಡುತ್ತಾಳೆ. ಹಾಗಾಗಿ ಉಪಾಸನೆಯಿಂದಾಗಿ ಫಲ ಬರುತ್ತೆ ಅನ್ನೋದು ಸತ್ಯ. ಅದು ಯಾವ ರೀತಿಯ ಫಲ ಅನ್ನೋದನ್ನ ನಾವು ಉಪಾಸನೆ ಮಾಡಿದ ರೀತಿಯಲ್ಲಿ ನಾವು ಪಡಿಲಿಕ್ಕಾಗುತ್ತೆ. ಹೀಗೆ ದೇವಿಯ ಅನುಗ್ರಹದಿಂದ ಸುರಥ ಮುಂದಿನ ಸಾವರಣಿ ಮನುವಾದ, ಹಾಗೆ ವೈಶ್ಯ ಉತ್ತಮವಾದ ಗತಿಯನ್ನ ಪಡೆದು ಭಗವಂತನ ತತ್ವಜ್ಞಾನವನ್ನ ಪಡೆಯುವ ಉತ್ತಮ ಎತ್ತರದ ವ್ಯಕ್ತಿತ್ವವನ್ನ ಹೊಂದಿದ ಅನ್ನುವಲ್ಲಿಗೆ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಹೊಸ ಚಿಂತನೆಯೊಂದಿಗೆ ಸೇರೋಣ. ನಮಸ್ಕಾರ.